ಅಣ್ಣ ನಮಸ್ಕಾರ ಅಣ್ಣ. ಚೆನ್ನಾಗಿದ್ದೀರಾ? ಹಾ ಅಣ್ಣ, ಈ ಸಲ ಪಂಚಾಯತ್ ಎಲೆಕ್ಷನ್ಗೆ ನಿಂತಿದ್ದು ನೀವೇ ಅಲ್ವಾ? ಹೌದಣ್ಣ, ನಿಮಗೆ ಗೊತ್ತಾಯ್ತು? ಅಲ್ಲ, ಯಾವತ್ತು ನೋಡಿಯೂ ಮಾತಾಡ್ಸೋದವರು ಇವತ್ತು ಬಗ್ಗಿ ಕೈ ಮುಗಿದು ಮಾತಾಡ್ಸಿದ್ರಲ್ಲ, ಹಾಗೆ ಗೊತ್ತಾಯ್ತು. ಏನು? ಅಣ್ಣಂಗೊಂದು ಸಿಗರೇಟ್ ಕೊಡು. ಹಣ? ಹಣ ಏನು ಬೇಡ, ಸಿಗರೇಟ್ ಕೊಡು. ಮೊದ್ಲಿದೆ ಬಾಕಿ ಉಂಟು, ಇವನಿಗೆ ಸಿಗರೇಟ್ ಅಡಿಕೆ ಇಲ್ವಾ? ಹೋಗ. ದೊಡ್ಡ ರೌಡಿಯಾಗಿ ಬಿಲ್ಡಪ್ ಕೊಡ್ತಾನೆ. ಏನು ಏನಾ? ಏನು ಇಲ್ಲ. ಹಾಯ್ ಮಚ್ಚ. ಏ ಮಗ, ನಿನ್ನೆ ಯಾಕೋ ನಿಮ್ಮ ಮನೆ ಹತ್ರ ಟ್ರೈನ್ ಚೈನ್ ಹೇಳ್ದೆ? ಸೇವಿಂಗ್ಸ್ ಮಗ, ಸೇವಿಂಗ್ಸ್. ಸೇವಿಂಗ್ಸಾ? ಅದು ಹೇಗೆ? ನೋಡು, ರೈಲ್ವೆ ಸ್ಟೇಷನ್ದ ನಮ್ಮ ಮನೆಗೆ ಆಟೋಗೆ 850 ರೂಪಾಯಿ ಆಗುತ್ತೆ. ಅದಕ್ಕೆ ಮನೆ ಹತ್ರ ಬರುವಾಗ ರೈಲ್ ಚೈನ್ ಎಳ್ದಿದ್ದು. 500 ರೂಪಾಯಿ ಫೈನ್ ಕಟ್ಟಿದೆ, ಮನೆಗೆ ಬಂದೆ. 350 ರೂಪಾಯಿ ಉಳಿಯಿತು. ಬುದ್ಧಿ ಉಪಯೋಗಿಸ್ಬೇಕು. ನಾನು ಬರಲ್ಲ ಯಪ್ಪ, ಪ್ಯಾಂಟ್ ಒಳಗೆಲ್ಲ ಇರುವಾಯ್ತು. ಲೋ ಮಗ, ಹಾ, ಗ್ರಹಣ ಅಂದ್ರೇನು? ಗ್ರಹಣ ಎಂದರೆ ಈಗ ಹಿಂದಿನ ಬೆಂಚಿನ ವಿದ್ಯಾರ್ಥಿ ಎದುರು ಬೆಂಚಿನ ಹುಡುಗಿಯನ್ನು ನೋಡುವಾಗ ಮಧ್ಯದ ಬೆಂಚಿಯವನ ಅಡ್ಡ ಬರುವುದೇ ಗ್ರಹಣ. ಟೈಮ್ ಎಷ್ಟಾಯ್ತು? 8:59. 8:59. ಲೋ, 9 ಗಂಟೆ ಆಯ್ತು. 9 ಆಯ್ತಾ? ಇವರೆಲ್ಲ ಯಾಕೆ ಹಿಂಗೆ ನೋಡ್ತಾವ್ರೆ? ಓ, 1 ನಿಮಿಷ ಅಲ್ಲ, ಜಾಸ್ತಿ ಆಗಿರೋದು. ಅಲ್ಲ ಮರೆ, ನಿನ್ನೆದ್ರೆ ಪರ್ಸ ಕತ್ಕೊಂಡು ಹೋಗೋ, ನೀ ಸುಮ್ಮನೆ ನಿಂತ್ಕೊಂಡು ನೋಡ್ತಿದ್ದೀಯಲ್ಲ. ಆ ಹುಡುಗಿಯ ಪರಿಚಯ ನನಗಿದೆ ಕಣೋ. ನಿನ್ನೆ ಅವಳು ಸ್ಟೇಟಸ್ ಹಾಕಿದ್ಲು, ಏನಂತ? ನನ್ನ ಸಮಸ್ಯೆಯನ್ನು ನಾನೇ ಎದುರಿಸ್ತೀನಿ, ನಿನ್ನ ಕೆಲಸ ನೀನು ಮಾಡ್ಕೊ ಅಂತ. ಹೌದಲ್ಲ, ಬಾ ಹೋಗೋಣ. ಹೇ, ನಾನಿಗೊಂದು ಮಾತೇ ಹೇಳ. ಹಾ, ಹೇಳು. ನೀನು ಯಾವಾಗ ನಗ್ತಿ ಯಾವಾಗ ನಂಗೆ ತುಂಬ ನಗು ಬರುತ್ತೆ. ಹುಚ್ಚಿ, ಪ್ರೀತಿ ಅಂದ್ರೆ ಅದೇ ಕಣೆ. ಹೇ, ಪ್ರೀತಿ ಗೀತಿ ಏನಿಲ್ಲ. ನೀನು ನಗುವಾಗ ಒಳ್ಳೆ ಕೋತಿ ಆಡ್ಸೋ ಒಂಥರ ಕಾಣಿಸ್ತೀಯ. ಕೋತಿ ಆಡ್ಸೋ ಒಂಥರ ಇದ್ದೀನಾ? ನನ್ನ ಮದುವೆ ಆದ್ಮೇಲೆ ಇಷ್ಟೇ ಪ್ರೀತಿ ಮಾಡ್ತೀಯಾ? ಹ್ಞೂ, ಮತ್ತೆ ಹೌದು. ನಿನ್ನ ಮದುವೆ ಯಾವಾಗ? ಅಣ್ಣ, ನಾನು ಆವಾಗಿಂದ ನೋಡ್ತಾ ಇದ್ದೀನಿ. ನೀವ್ಯಾಕೆ ನಿಮ್ಮ ಹೆಂಡತಿ ಮೇಲೆ ಆಗಾಗ ನೀರು ಹಾಕ್ತಿದ್ದೀರಾ? ಓ, ಅದಾ? ಅದು ಇವರಪ್ಪ ಹೇಳಿದ್ದಾರೆ, ನನ್ನ ಮಗಳನ್ನು ಹೂ ಥರ ನೋಡ್ಕೋಬೇಕು ಅಂತ. ಹೂ ಬಾಡಿ ಹೋಗ್ಬಾರ್ದಲ್ವಾ, ಅದಕ್ಕೆ ನೀರಾಗ್ತಾ ಇರೋದು. ಏ ಕಳ್ಳಿ.